ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ. ಸುಳ್ಯ ನಗರದಲ್ಲಿ ಸರಬರಾಜಾಗುತ್ತಿರುವ ಕಲುಷಿತ ನೀರಿಗೆ ಉತ್ತರ ನೀಡಬೇಕಾದ ನಗರ ಪಂಚಾಯತ್ ಇಂಜಿನಿಯರ್ ಅನುಪಸ್ಥಿತಿಯಲ್ಲಿ ಸಾಮಾನ್ಯ ಸಭೆ ಕರೆದ ವಿಚಾರಕ್ಕೆ ವಿಪಕ್ಷ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ ಹಾಗೂ 10 ದಿನಗಳ ಒಳಗೆ ತುರ್ತು ಸಭೆ ಕರೆದು ಈ ಕುರಿತು ಚರ್ಚಿಸಲು ಅವಕಾಶ ನೀಡುವುದಾಗಿ ನಗರ ಪಂಚಾಯತ್ ಅಧ್ಯಕ್ಷರು ಭರವಸೆ ನೀಡಿದ ಘಟನೆ ಇಂದು ನಡೆದಿದೆ. ನಗರ ಪಂಚಾಯತ್ ಸಾಮಾನ್ಯ ಸಭೆಯು ಅಧ್ಯಕ್ಷ ವಿನಯ್ ಕುಮಾರ್ ಕಂದಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಉಪಾಧ್ಯಕ್ಷೆ ಸರೋಜಿನಿ ಪೆಲತಡ್ಕ, ಸ್ಥಾಯಿ ಸಮಿತಿ ಅಧ್ಯಕ್ಷ ಬುದ್ದನಾಯ್ಕ, ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ, ಸದಸ್ಯರುಗಳಾದ ಎಂ ವೆಂಕಪ್ಪಗೌಡ, ಡೇವಿಡ್ ದೀರಾ ಕ್ರಾಸ್ತಾ, ಬಾಲಕೃಷ್ಣ ಭಟ್, ಶರೀಫ್ ಕಂಟಿ, ಉಮ್ಮರ್ ಕೆಎಸ್, ಸುಧಾಕರ ಕುರಂಜಿಬಾಗ್, ಬಾಲಕೃಷ್ಣ ರೈ ದುಗರಡ್ಕ, ನಾರಾಯಣ ಶಾಂತಿನಗರ, ಪ್ರವಿತಾ ಪ್ರಶಾಂತ್, ಸುಶೀಲಾ ಜಿನ್ನಪ್ಪ, ಶಶಿಕಲಾ ನೀರಬಿದರೆ, ಪೂಜಿತಾ ಕೆಯು, ಶೀಲಾ ಕುರಂಜಿ, ಕಿಶೋರಿ ಶೇಟ್, ಶಿಲ್ಪಾ ಸುದೇವ್ ಇದ್ದರು. ಸಭೆಗೆ ವಿಪಕ್ಷ ಸದಸ್ಯರು 3 ಬಾಟಲಿಯಲ್ಲಿ ನಗರ ಪಂಚಾಯತ್ ಸರಬರಾಜು ಮಾಡುವ ನೀರನ್ನು ಹಿಡಿದು ತಂದಿದ್ದರು. ಸಭೆ ಆರಂಭವಾಗುತ್ತಿದ್ದಂತೆ ಮಾತನಾಡಿದ ವಿಪಕ್ಷ ಸದಸ್ಯ ಎಂ ವೆಂಕಪ್ಪಗೌಡರು, ಇಂದಿನ ಸಭೆಯಲ್ಲಿ ಇಂಜಿನಿಯರ್ ಕಾಣುತ್ತಿಲ್ಲ, ಅವರಿಲ್ಲದಿದ್ದರೆ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಮರ್ಥರಿದ್ದೀರಾ ಎಂದು ಮುಖ್ಯಾಧಿಕಾರಿಗಳನ್ನು ಪ್ರಶ್ನಿಸಿದರಲ್ಲದೆ ಸುಳ್ಯದ ನೀರು ಕಲುಷಿತವಾಗಿರುವ ಹಾಗೂ ಅಲ್ಲಿಗೆ ನ್ಯಾಯಾಧೀಶರ ಭೇಟಿ, ಮಾಧ್ಯಮ ವರದಿಯ ಕುರಿತು ಉಲ್ಲೇಖಿಸಿದರು. ಸದಸ್ಯ ಉಮ್ಮರ್ ಕೆಎಸ್ ಪೂರಕವಾಗಿ ಮಾತನಾಡಿ, ನ್ಯಾಯಾಧೀಶರ ಭೇಟಿ ಬಳಿಕ ಅಧ್ಯಕ್ಷರು ಅಲ್ಲಿ ಸಭೆ ನಡೆಸಿದ್ದಾರೆ, ನಮಗೆ ಮಾಹಿತಿಯೇ ನೀಡಿಲ್ಲ, ಹೀಗಾದರೆ ನಾವು ಆಡಳಿತಕ್ಕೆ ಸಹಕಾರ ಹೇಗೆ ನೀಡುವುದು ಎಂದು ಪ್ರಶ್ನಿಸಿದರು. ಶರೀಫ್ ಕಂಟಿ, ಬಾಲಕೃಷ್ಣ ಭಟ್ ಅವರು ನಳ್ಳಿಗಳಲ್ಲಿ ಕಲುಷಿತ ನೀರು ಬರುವುದು ಹಾಗೂ ವಾರ್ಡ್ನ ಸದಸ್ಯರು ಪ್ರಶ್ನಿಸುವ ಕುರಿತು ಹೇಳಿದರು. ಇಂಜಿನಿಯರ್ ಇವತ್ತು ಬರಲಾಗುವುದಿಲ್ಲ, ಮದುವೆಗೆ ಹೋಗಲಿಕ್ಕಿದೆ ಎಂದು ಮುಖ್ಯಾಧಿಕಾರಿಗಳೇ ನಿಮಗೆ ತಿಳಿಸಿದ್ದಾರೆ, ನಾನು ಕೂಡ ಇವತ್ತು ಸಭೆ ಬೇಡ ಎಂದು ಹೇಳಿದರು, ನೀವು ಇವತ್ತೇ ಸಭೆ ನೀಡಲು ಆತುರ ಯಾಕೆ ಮಾಡಿದ್ದೀರಿ ಎಂದು ವೆಂಕಪ್ಪಗೌಡರು ಪ್ರಶ್ನಿಸಿದರು. ಈ ಬಗ್ಗೆ ದೀರ್ಘ ಚರ್ಚೆ ನಡೆದ ಬಳಿಕ ಮಾತನಾಡಿದ ಅಧ್ಯಕ್ಷರು, ನೀರಿನ ಸಮಸ್ಯೆ ಬಗ್ಗೆ ಕಲ್ಲುಮುಟ್ಲಿನಲ್ಲಿ ನಾವು ಸಭೆ ನಡೆಸಿದ್ದಲ್ಲ, ಅಲ್ಲಿಯ ಸಮಸ್ಯೆಯನ್ನು ಹುಡುಕಲು ಸಭೆ ಮಾಡಲಾಗಿದೆ, ನೀರಿಗೆ ಸಂಬಂಧಿಸಿದ ಸಿಬ್ಬಂದಿಯನ್ನು ಕರೆಯಿಸಿ ಹೆಚ್ಚುವರಿಯಾಗಿ ಎಷ್ಟು ನೀರು ಶುದ್ಧೀಕರಣ ಮಾಡಲು ಸಾಧ್ಯ ಇತ್ಯಾದಿಗಳ ಬಗ್ಗೆ ನೋಡಿದ್ದೇವೆ ಎಂದು ಹೇಳಿದರು. ಸಮಸ್ಯೆಗಳನ್ನು ಹೇಳುವುದಕ್ಕಿಂತ ಅದನ್ನು ಹೇಗೆ ಪರಿಹರಿಸಬಹುದೆಂದು ಚಿಂತನೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಈ ಬಗ್ಗೆ ವಿಪಕ್ಷದವರು ಮತ್ತೆ ಪ್ರಶ್ನೆ ಎತ್ತಿದಾಗ, ಇಂದು ಇಂಜಿನಿಯರ್ ಇಲ್ಲ, ಅದಕ್ಕಾಗಿ ಅವರಿದ್ದು 10 ದಿನಗಳ ಒಳಗೆ ಸಭೆ ಕರೆಯುತ್ತೇವೆ, ಅಲ್ಲಿ ಚರ್ಚಿಸೋಣ ಎಂದು ಅಧ್ಯಕ್ಷರು ಭರವಸೆ ನೀಡಿದರು. ಸಭೆಯಲ್ಲಿ ಇನ್ನಿತರ ಹಲವು ವಿಚಾರಗಳ ಬಗ್ಗೆಯೂ ಚರ್ಚೆ ನಡೆಯಿತು. ನಗರದ ಅಥವಾ ಗ್ರಾಮಗಳ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯ ಒದಗಿಸಿಕೊಡುವುದು ಸ್ಥಳೀಯ ನಗರಾಡಳಿತದ, ಗ್ರಾಮ ಆಡಳಿತದ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಎಂದು ಸುಳ್ಯ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಸೋಮಶೇಖರಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಸುಳ್ಯ ನಗರದ ಕಲುಷಿತ ನೀರಿನ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ನಗರ ಮತ್ತು ಗ್ರಾಮಗಳಲ್ಲಿ ಶೌಚಾಲಯದ ವ್ಯವಸ್ಥೆ, ರಸ್ತೆ, ಚರಂಡಿ, ವಿದ್ಯುತ್, ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಆಯಾ ಪ್ರದೇಶದ ಸಾರ್ವಜನಿಕರಿಗೆ ಒದಗಿಸಿಕೊಡುವುದು ಸಂಬಂಧಿಸಿದ ನಗರಾಡಳಿತ ಮತ್ತು ಅಧಿಕಾರಿಗಳ, ಗ್ರಾಮ ಆಡಳಿತದ ಮತ್ತು ಸಂಬಂಧಿಸಿದ ಅಧಿಕಾರಿಗಳ, ಜನಪ್ರತಿನಿಧಿ ಕರ್ತವ್ಯವಾಗಿದೆ. 1980ರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟಿನ ರತಲಂ ಎಂಬುವರು ಈ ಮೇಲೆ ವಿವರಿಸಿದ ಮೂಲಭೂತ ಸೌಕರ್ಯಗಳ ಕೊರತೆ ಕಂಡು ಬಂದಲ್ಲಿ ಕಲಂ 133ರ ದಂಡ ಸಹಿತ ಪ್ರಕಾರ ಇದಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ವಿಫಲರಾಗಿದ್ದಾರೆಂದು ಪರಿಗಣಿಸಿ ಅಂತವರ ಮೇಲೆ ಸಾರ್ವಜನಿಕರು ನ್ಯಾಯಾಲಯಕ್ಕೆ ಸ್ವಯಂ ಪ್ರೇರಿತವಾಗಿ ದೂರ ಕೊಡಬಹುದಾಗಿದೆ ತಮ್ಮ ಆದೇಶದಲ್ಲಿ ಉಲ್ಲೇಖಿಸಿದ್ದಾರೆ. ಅಂತಹ ಪ್ರದೇಶಗಳಿಗೆ ಸ್ವಯಂ ಕಾನೂನು ಸೇವೆಗಳ ಸಮಿತಿ ಭೇಟಿ ನೀಡಿ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನು ಮುಟ್ಟಿಸುವ ನಿಟ್ಟಿನಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಪಾನ್ ಇಂಡಿಯಾ ಲೀಗಲ್ ಅವೇರ್ನೆಸ್ ಮತ್ತು ಔಟ್ರೀಚ್ ಕ್ಯಾಂಪೇನ್ ಕಾರ್ಯಕ್ರಮವನ್ನು ರೂಪಿಸಿದೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ಸುಳ್ಯದಲ್ಲಿ ಸಾರ್ವಜನಿಕರಿಗೆ ಒದಗಿಸಲ್ಪಡುವ ಕುಡಿಯುವ ನೀರಿನಲ್ಲಿ ಕೆಂಪು ಮಿಶ್ರಿತ ನೀರು ಸರಬರಾಜಾಗುತ್ತಿದ್ದು ಮಾಧ್ಯಮಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದವು. ಈ ಮಾಹಿತಿಯನ್ನು ತಿಳಿದ ನಾನು ಮತ್ತು ಕಿರಿಯ ನ್ಯಾಯಾಧೀಶ ಯಶವಂತ್ ಕುಮಾರ್ ಅವರು ಸ್ಥಳ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇದನ್ನು ಸರಿಪಡಿಸುವಂತೆ ಆದೇಶವನ್ನು ನೀಡಿದ್ದೇವೆ. ಒಂದು ಗ್ರಾಮ ಅಥವಾ ನಗರ ಅಭಿವೃದ್ಧಿಯಾಗಬೇಕಾದರೆ ಆ ಭಾಗದ ಜನತೆಯ ಆರೋಗ್ಯ ಅತಿ ಅವಶ್ಯಕವಾಗಿದೆ. ಪ್ರಥಮವಾಗಿ ಯಾವುದೇ ಕಾಯಿಲೆಗಳು ಬರುವುದಾದರೆ ನೀರು ಮತ್ತು ಆಹಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಅಂತಹದಲ್ಲಿ ಮಣ್ಣು ಮಿಶ್ರಿತ ಅಥವಾ ಶುದ್ಧೀಕರಿಸದ ನೀರು ಸಾರ್ವಜನಿಕರಿಗೆ ನೀಡಿದಲ್ಲಿ ಜನರ ಆರೋಗ್ಯದ ಸ್ಥಿತಿ ಹದಗೆಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದರ ಬಗ್ಗೆ ಸಂಬಂಧಿಸಿದವರು ಕ್ರಮ ಕೈಗೊಳ್ಳದಿದ್ದಾಗ ಜನತೆಗಾಗಿ ನ್ಯಾಯಾಲಯವೇ ಮುಂದಾಗುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. 2 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಾಗ ಸುಳ್ಯ ಬಿಜೆಪಿಯ ಸಹಕಾರಿಗಳಲ್ಲಿ ಕೆಲವರು ಕಾಂಗ್ರೆಸ್ ಅಭ್ಯರ್ಥಿಗೆ ಅಡ್ಡ ಮತದಾನ ಮಾಡಿದ್ದರಿಂದ ಬಿಜೆಪಿ ಪಕ್ಷದೊಳಗೆ ಉದ್ಭವಿಸಿದ ಪ್ರಕರಣ ಮಾತುಕತೆಯಲ್ಲಿ ಇತ್ಯರ್ಥಗೊಂಡಿದ್ದರೂ ಕಾನತ್ತೂರಿನಲ್ಲಿ ಪ್ರಮಾಣ ಮಾಡಿಸಿದ ಪ್ರಕರಣದ ಇತ್ಯರ್ಥಕ್ಕೆ ಹೋದಾಗ ಅಷ್ಟು ಸುಲಭದಲ್ಲಿ ಮುಗಿಸಲಾಗುವುದಿಲ್ಲವೆಂದು ಕಂಡುಬಂದು ದೇವಸ್ಥಾನದ ಮುಕ್ತೇಸರ ಕಿವಿಯಲ್ಲಿ ಸತ್ಯ ಹೇಳಬೇಕೆಂಬ ಷರತ್ತು ವಿಧಿಸಲ್ಪಟ್ಟು ಮೂವರು ತಾವು ಅಡ್ಡ ಮತದಾನ ಮಾಡಿರುವುದಾಗಿ ಒಪ್ಪಿಕೊಂಡರೆಂಬ ಮಾಹಿತಿ ಬಂದಿದ್ದು ಆ ಮೂವರು ಯಾರೆಂಬ ಯಕ್ಷ ಪ್ರಶ್ನೆ ಉದ್ಭವಿಸಿದೆ. ಮುಕ್ತೇಸರ ಕಿವಿಯಲ್ಲಿ
ಮೂವರು ತಪ್ಪು ಒಪ್ಪಿಕೊಂಡಿರುವುದರಿಂದ ಅವರು ವೈಯಕ್ತಿಕವಾಗಿ ಬಂದು ತಪ್ಪು ಕಾಣಿಕೆ ಹಾಕಿದ ಬಳಿಕ ಸರ್ವದೋಷ ಪ್ರಾಯಶ್ಚಿತ ಪೂಜೆಯನ್ನು ನಡೆಸಿ ದೋಷವನ್ನು ನಿವಾರಿಸಲು ನಿರ್ಧರಿಸಲಾಗಿರುವುದಾಗಿಯೂ ತಿಳಿದುಬಂದಿದೆ. 2 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಚುನಾವಣೆ ನಡೆದಾಗ 17 ಮತ ದೊರೆಯಬೇಕಾಗಿದ್ದ ಬಿಜೆಪಿ ಅಭ್ಯರ್ಥಿ ವೆಂಕಟ ದಂಬೆಕೋಡಿ 10 ಮತ ಪಡೆದು ಪರಾಭವಗೊಂಡರೆ 6 ಮತಗಳಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಕೆಎಸ್ ದೇವರಾಜ್ 13 ಮತ ಪಡೆದು ಜಯಗಳಿಸಿದ್ದರು. ಬಿಜೆಪಿಯ 7 ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಿತ್ತು. ಈ ವಿಚಾರ ಬಿಜೆಪಿಯೊಳಗೆ ತಲ್ಲಣ ಸೃಷ್ಟಿಸಿತ್ತು. ಈ ವಿದ್ಯಮಾನವನ್ನು ಗಂಭೀರವಾಗಿ ತೆಗೆದುಕೊಂಡ ಬಿಜೆಪಿ ಅಡ್ಡ ಮತದಾನ ಮಾಡಿದ ಪ್ರತಿನಿಧಿಗಳ ಪತ್ತೆಗೆ ಹಲವು ಸುತ್ತಿನ ಮಾತುಕತೆ ನಡೆಸಿದರೂ ಯಾರೂ ಒಪ್ಪಿಕೊಂಡಿರಲಿಲ್ಲ. ಬಳಿಕ ಎಲ್ಲಾ ಪ್ರತಿನಿಧಿಗಳನ್ನು ಕಾನತ್ತೂರು ನಾಲೂರು ದೇವಸ್ಥಾನಕ್ಕೆ ಕರೆದೊಯ್ಯುವ ನಿರ್ಧಾರ ಮಾಡಿ ಶಾಸಕ ಎಸ್ ಅಂಗಾರ ನೇತೃತ್ವದಲ್ಲಿ ಅವರನ್ನು ಕರೆದೊಯ್ದಾಗ ಇಬ್ಬರ ಹೊರತು ಉಳಿದ 15 ಮಂದಿ ಅಲ್ಲಿಗೆ ತೆರಳಿ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿರುವುದಾಗಿ ಕಾನತ್ತೂರು ದೈವಗಳ ನಡೆಯಲ್ಲಿ ನಿಂತು ಹೇಳಿದ್ದರು. ತಪ್ಪಿತಸ್ಥರನ್ನು ಕಂಡುಹಿಡಿಯಲು ಈ ಪ್ರಯತ್ನವು ವಿಫಲವಾದ ಹಿನ್ನೆಲೆಯಲ್ಲಿ ಎಲ್ಲರೂ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕೆಂದು ಪಕ್ಷದ ವತಿಯಿಂದ ಸೂಚಿಸಲಾಗಿತ್ತು. ಕಾನತ್ತೂರಿಗೆ ಕರೆದೊಯ್ದು ಪ್ರಮಾಣ ಮಾಡಿಸಿದ ಬಳಿಕವೂ ರಾಜೀನಾಮೆಗೆ ಸೂಚಿಸಿ ಪಕ್ಷದ ಚಟುವಟಿಕೆಯಿಂದ ದೂರ ಇರಿಸಿದ್ದು ಹಲವರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಇದರಿಂದ ಬಿಜೆಪಿಯಲ್ಲಿ ಸ್ವಾಭಿಮಾನ ಬಣ ತಲೆ ಎತ್ತಿ ಬಳಿಕ ನಡೆದ ಪಂಚಾಯತ್ ಚುನಾವಣೆಯಲ್ಲಿ ಬಂಡಾಯ ಸ್ಪರ್ಧೆಗೆ ಕಾರಣವಾಗಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಕೆಲವು ನಾಯಕರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು. ಪಂಚಾಯತ್ ಚುನಾವಣೆಯಲ್ಲಿ ಬಂಡಾಯ ನಾಯಕರು ಯಶಸ್ವಿಯಾದುದರಿಂದ ಇದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ತೊಂದರೆಯಾದೀತೆಂಬ ಕಾರಣಕ್ಕಾಗಿ ಇತ್ತೀಚೆಗಷ್ಟೇ ಮತ್ತೆ ಮಾತುಕತೆ ನಡೆದು ಶಿಸ್ತು ಕ್ರಮವನ್ನು ವಾಪಸ್ ಪಡೆದು ಜತೆಯಾಗಿ ಸಾಗಲು ನಿರ್ಧರಿಸಲಾಗಿತ್ತು. ಕಾನತ್ತೂರು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿಸಿರುವುದರಿಂದ ಅಲ್ಲಿ ತಪ್ಪು ಕಾಣಿಕೆ ಹಾಕುವುದೆಂದು ನಿರ್ಧರಿಸಲಾಗಿತ್ತು. ಆದರೆ ಸಚಿವರಿಗೆ ಸಮಯಾವಕಾಶ ಇರದ ಕಾರಣ ತಡವಾಗಿ ನವೆಂಬರ್ 6ರಂದು ಸಚಿವ ಎಸ್ ಅಂಗಾರ ಹಾಗೂ ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪಿಲಿ ಅವರ ನೇತೃತ್ವದಲ್ಲಿ ಅಸಮಾಧಾನಿತ ಸ್ವಾಭಿಮಾನಿಗಳು ಕಾನತ್ತೂರಿಗೆ ತೆರಳಿದ್ದರೆನ್ನಲಾಗಿದೆ. ಅವರಲ್ಲಿ ಇಬ್ಬರು ಬೇರೆ ಕಾರ್ಯ ನಿಮಿತ್ತ ಹೋಗಿದ್ದುದರಿಂದ 15ರಲ್ಲಿ 15 ಮಂದಿ ಇದ್ದರೆನ್ನಲಾಗಿದೆ. ಅಲ್ಲಿ ಹೋಗಿ ನಾವು ಹಿಂದೆ ಇಲ್ಲಿಗೆ ಬಂದು ಪ್ರಮಾಣ ಹರಿಕೆ ಮಾಡಿಕೊಂಡಿದ್ದೆವು. ಇದೀಗ ನಮ್ಮಲ್ಲಿ ಮಾತುಕತೆ ನಡೆದು ರಾಜಿ ಇತ್ಯರ್ಥವಾಗಿದೆ. ಆದ್ದರಿಂದ ನಾವು ತಪ್ಪು ಕಾಣಿಕೆ ಹಾಕಿ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳುತ್ತೇವೆ ಎಂದು ಅವರು ಹೇಳಿದಾಗ ಅದು ಸಾಧ್ಯವಿಲ್ಲ. ಸತ್ಯ ಹೇಳಿದರೆ ಮಾತ್ರ ಮುಕ್ತಿಯಾಗುತ್ತದೆ ಎಂದು ಕಾನತ್ತೂರು ದೇವಸ್ಥಾನದ ಆಡಳಿತದಾರರು ಹೇಳಿದರೆನ್ನಲಾಗಿದೆ. ಇದರಿಂದ ಸುಳ್ಯದಲ್ಲಿ ಇತ್ಯರ್ಥಪಡಿಸಿಕೊಂಡು ಕಾನತ್ತೂರಿಗೆ ಹೋಗಿದ್ದವರು ಇಕ್ಕಟ್ಟಿಗೆ ಸಿಲುಕಿದರೆನ್ನಲಾಗಿದೆ. ತಾವು ಒಮ್ಮೆ ಇಲ್ಲಿ ಬಂದು ತಪ್ಪು ಮಾಡಿಲ್ಲವೆಂದು ಪ್ರಮಾಣ ಮಾಡಿದ್ದೇವೆ. ಈಗ ಪುನಃ ಸತ್ಯ ಹೇಳಬೇಕೆಂದರೆ ಅದನ್ನೇ ಹೇಳುವುದಲ್ಲವೇ ಎಂದು ಇವರು ಹೇಳಿದರೆನ್ನಲಾಗಿದೆ. ಹೀಗೆ ಮಾತುಕತೆ ನಡೆದ ಬಳಿಕ ಬಹಿರಂಗವಾಗಿ ನಡೆಯಲ್ಲಿ ನಿಂತು ಹೇಳಬೇಕಾಗಿಲ್ಲ, ಮೊಕ್ತೇಸರ ಕಿವಿಯಲ್ಲಿ ಹೇಳಿ, ನಾವು ಅದನ್ನು ಬಹಿರಂಗಪಡಿಸುವುದಿಲ್ಲ ಎಂದು ಮೊಕ್ತೇಸರು ಹೇಳಿದರೆನ್ನಲಾಗಿದೆ. ಅದನ್ನು ಒಪ್ಪಿದ 13 ಮಂದಿ ಮೊಕ್ತೇಸರ ಕಿವಿಯಲ್ಲಿ ಹೇಳಿದರು. ಬಳಿಕ ಮೊಕ್ತೇಸರು 3 ಮಂದಿ ತಮ್ಮದು ತಪ್ಪಾಗಿದೆ ಎಂದು ಹೇಳಿದ್ದಾರೆ ಎಂದು ಹೇಳಿದರು. ಆ ಬಗ್ಗೆ ಏನು ಮಾಡುವುದೆಂದು ಪ್ರಶ್ನೆ ಇಟ್ಟಾಗ ಸುಳ್ಳು ಹೇಳಿದವರು ವೈಯಕ್ತಿಕವಾಗಿ ಬಂದು ಅದನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು. ಆ ಬಳಿಕವಷ್ಟೇ ಸರ್ವದೋಷ ಪ್ರಾಯಶ್ಚಿತ ಮಾಡಿಸಬಹುದೆಂದು ಕಂಡುಬಂತೆನ್ನಲಾಗಿದೆ. ಹೀಗಾಗಿ ವೈಯಕ್ತಿಕ ಇತ್ಯರ್ಥ ಮಾಡಿ ನವೆಂಬರ್ 25ರೊಳಗೆ ಎಲ್ಲರೂ ಬಂದು ಸರ್ವದೋಷ ಪ್ರಾಯಶ್ಚಿತ ನಡೆಸುವುದೆಂದು ತೀರ್ಮಾನವಾಯಿತೆಂದು ತಿಳಿದು ಬಂದಿದೆ. ಇದೀಗ ಮೊಕ್ತೇಸರ ಕಿವಿಯಲ್ಲಿ ತಪ್ಪಾಗಿದೆ ಎಂದು ಒಪ್ಪಿಕೊಂಡ 3 ಯಾರು ಎಂಬ ಪ್ರಶ್ನೆ ಕಾನತ್ತೂರಿಗೆ ಹೋಗಿ ಬಂದವರಲ್ಲಿ ಮೂಡಿದೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಂಗಮಯೂರಿ ಕಲಾಶಾಲೆ, ಸುದ್ದಿ ಸಮೂಹ ಸಂಸ್ಥೆ ಹಾಗೂ ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಹಾಡುಗಳ ನೃತ್ಯ ಸ್ಪರ್ಧೆ ಇದರ ಉದ್ಘಾಟನಾ ಸಮಾರಂಭ ಸುಳ್ಯದ ರಂಗಮಯೂರಿ ಕಲಾಕೇಂದ್ರದಲ್ಲಿ ನಿನ್ನೆ ನಡೆಯಿತು. ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಡಾಕ್ಟರ್ ಯುಪಿ ಶಿವಾನಂದ ಅವರು ಸ್ಪರ್ಧೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸಂತೋಷ್ ಕುತ್ತಮೊಟ್ಟೆ, ಜಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿಜೇತ ರಾಹುಲ್ ಎಸ್ ರಾವ್ ಮುಖ್ಯ ಅಭ್ಯಾಗತರಾಗಿ ಭಾಗವಹಿಸಿದ್ದರು. ರಂಗಮಯೂರಿ ಕಲಾಶಾಲೆಯ ಸಂಚಾಲಕ ಲೋಕೇಶ್ ಊರುಬೈಲು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಶಶಿಕಾಂತ್ ಮಿತ್ತೂರು ವಂದಿಸಿದರು. ಸುದ್ದಿ ವರದಿಗಾರ ಶಿವಪ್ರಸಾದ್ ಆಲೆಟಿ ಕಾರ್ಯಕ್ರಮ ನಿರೂಪಿಸಿದರು. ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ನೃತ್ಯ ಸ್ಪರ್ಧೆ ಆಯೋಜಿಸಿದ್ದು ಸುಮಾರು 45ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಂಗಮಯೂರಿ ಕಲಾಶಾಲೆ, ಸುದ್ದಿ ಸಮೂಹ ಸಂಸ್ಥೆ ಹಾಗೂ ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸುಳ್ಯ ಡ್ಯಾನ್ಸಿಂಗ್ ಸ್ಟಾರ್ ಸ್ಪರ್ಧೆಯ ಸಮಾರೋಪ ಸಮಾರಂಭ ಹಾಗೂ ಬಹುಮಾನ ವಿತರಣೆ ನಿನ್ನೆ ರಾತ್ರಿ ನಡೆಯಿತು. ಸುದ್ದಿ ಸಮೂಹ ಸಂಸ್ಥೆ ಆಡಳಿತ ನಿರ್ದೇಶಕ ಡಾಕ್ಟರ್ ಯುಪಿ ಶಿವಾನಂದ ಅವರು ವಿಜೇತರಿಗೆ ಬಹುಮಾನ ವಿತರಿಸಿ ಶುಭ ಹಾರೈಸಿದರು. ಜಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿಜೇತ ರಾಹುಲ್ ಎಸ್ ರಾವ್, ಸುದ್ದಿ ಪತ್ರಿಕೆಯ ಪ್ರಧಾನ ವರದಿಗಾರ ಹರೀಶ್ ಬಂಟ್ವಾಳ್, ಸುದ್ದಿ ಚಾನೆಲ್ ಮುಖ್ಯಸ್ಥ ದುರ್ಗಾಕುಮಾರ್ ನಾಯರ್ಕೆರೆ, ರಂಗಮಯೂರಿ ಕಲಾಶಾಲೆ ನಿರ್ದೇಶಕ ಲೋಕೇಶ್ ಊರ್ಬೈಲು, ಸಿಗ್ನೇಚರ್ ಡ್ಯಾನ್ಸ್ ಕಂಪನಿಯ ವಿನೋದ್ ಕರ್ಕೇರ, ತೀರ್ಪುಗಾರರಾದ ಪ್ರದೀಪ್ ಕುಶಾಲ್ ನಗರ, ಅಭಿಷೇಕ್ ಮಡಿಕೇರಿ, ಗಾಡ್ವಿನ್ ದಿನಕರ್ ಪುತ್ತೂರು, ರಂಗಮಯೂರಿಯ ಪೋಷಕ ಭವಾನಿಶಂಕರ ಅಡ್ತಲೆ, ಸುದ್ದಿ ಕಚೇರಿ ವ್ಯವಸ್ಥಾಪಕ ಯಶ್ವಿತ್ ಕಾಳಮನೆ ಉಪಸ್ಥಿತರಿದ್ದರು. ಸುದ್ದಿ ವರದಿಗಾರ ಶಿವಪ್ರಸಾದ್ ಆಲೆಟಿ ಕಾರ್ಯಕ್ರಮ ನಿರೂಪಿಸಿ ಡ್ಯಾನ್ಸಿಂಗ್ ಸ್ಟಾರ್ ವಿಜೇತರ ಪಟ್ಟಿ ವಾಚಿಸಿದರು. ಜೂನಿಯರ್ ವಿಭಾಗದಲ್ಲಿ ಸ್ವರಾ ಎನ್ಸಿ ಪ್ರಥಮ, ಹಾರ್ತಿಕಾ ಕೆರೆಕೋಡಿ ದ್ವಿತೀಯ, ಸೋನ ಅಡ್ಕಾರು ತೃತೀಯ ಬಹುಮಾನ ಪಡೆದುಕೊಂಡರೆ, ಸೀನಿಯರ್ ವಿಭಾಗದಲ್ಲಿ ಸನಿಯಾ ಶೆಟ್ಟಿ ಪ್ರಥಮ, ಇಂಚರ ಪಿಆರ್ ದ್ವಿತೀಯ, ಸಿಂಚನ ಪುತ್ತಿಲ ತೃತೀಯ ಬಹುಮಾನ ಪಡೆದರು.
ಸುಳ್ಯ ತಾಲೂಕಿನ ಹಲವು ಸಾಧಕರಿಗೆ ಜೆಸಿಐ ವಲಯ ಸಾಧನಾಶ್ರೀ ಪ್ರಶಸ್ತಿ ಲಭಿಸಿದೆ. ಕುಂದಾಪುರ ಸಿಟಿ ಆಶ್ರಯದಲ್ಲಿ ಕುಂದಾಪುರದಲ್ಲಿ ಜರುಗಿದ ಜೆಸಿಐ ವಲಯ 15ರ ವ್ಯವಹಾರ ಸಮ್ಮೇಳನದಲ್ಲಿ ಜೆಸಿಐ ಸುಳ್ಯ ಪಯಸುರಿಯ ಪೂರ್ವಾಧ್ಯಕ್ಷರಾದ ಸುಳ್ಯ ಗಾಂಧಿನಗರದ ಅಂಬಿಕಾ ಪ್ರಿಂಟಿಂಗ್ ಪ್ರೆಸ್ನ ಮಾಲಕ ಪಿಎಸ್ ಗಂಗಾಧರ್ ಅವರಿಗೆ ತನ್ನ ವ್ಯವಹಾರ ವಿಭಾಗದ ಸಾಧನೆಗಾಗಿ ಜೆಸಿಐ ವಲಯಾಧ್ಯಕ್ಷೆ ಸೌಜನ್ಯ ಹೆಗ್ಡೆ ಸಾಧನಾಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು. ಜೆಸಿಐ ಸುಳ್ಯ ಸಿಟಿಯ ಸ್ಥಾಪಕ ಮನಮೋಹನ್ ಬಳ್ಳಡ್ಕ ಅವರಿಗೂ ಸಾಧನಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಬೆಳ್ಳಾರಿ ಜೆಸಿಐನ ಜಗದೀಶ್ ರೈ ಅವರಿಗೂ ಕೂಡ ಸಾಧನಾಶ್ರೀ ಪ್ರಶಸ್ತಿ ಲಭಿಸಿದೆ. ಪಂಜದಲ್ಲಿ ಸೂರ್ಯ ಕನ್ಸಲ್ಟೆನ್ಸಿ ಮತ್ತು ಕನ್ಸ್ಟ್ರಕ್ಷನ್ ಸಂಸ್ಥೆ ನಡೆಸುತ್ತಿರುವ ಪಂಚಶ್ರೀ ಉಪಾಧ್ಯಕ್ಷರಾದ ಜೆಸಿಐ ಎಚ್ಜಿಎಫ್ ಪ್ರವೀಣ್ ಕಾಯರ ಅವರಿಗೂ ಸಾಧನಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸುಳ್ಯ ತಾಲೂಕು ಸಿಪಿಎಂನ ಕಾರ್ಯದರ್ಶಿಯಾಗಿ ಕೆಪಿ ರಾಬರ್ಟ್ ಡಿಸೋಜಾ ಮರು ಆಯ್ಕೆಗೊಂಡಿದ್ದಾರೆ. ಸುಳ್ಯ ತಾಲೂಕು ಸಮ್ಮೇಳನದಲ್ಲಿ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಬಾಲಕೃಷ್ಣ ಶೆಟ್ಟಿ ಅವರ ಸಮ್ಮುಖದಲ್ಲಿ ಆಯ್ಕೆ ನಡೆಯಿತು. ಪ್ರಸ್ತುತ ಸಿಪಿಐನ ಜಿಲ್ಲಾ ಸಮಿತಿ ಸದಸ್ಯರಾಗಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಕಾರ್ಮಿಕ ಸಂಘಟನೆಯಲ್ಲಿ ಹಾಗೂ ಇತರ ಸಂಘ ಸಂಸ್ಥೆಗಳಲ್ಲಿ ರಾಬರ್ಟ್ ಅವರು ತನ್ನನ್ನು ತೊಡಗಿಸಿಕೊಂಡಿದ್ದು ಸಮಾಜ ಸೇವಕರಾಗಿ ದುಡಿಯುತ್ತಿದ್ದಾರೆ. ಮಡಿಕೇರಿ ಸರ್ಕಾರಿ ಉಪ ಖಜಾನೆಯಲ್ಲಿ ಲೆಕ್ಕ ಸಹಾಯಕರಾಗಿದ್ದ ಬಾಲಕೃಷ್ಣ ಎಂ ಅವರಿಗೆ ಮುಂಬಡ್ತಿಯಾಗಿದ್ದು ಸುಳ್ಯ ಪತ್ರಾಂಕಿತ ಉಪ ಖಜಾನಾಧಿಕಾರಿಯಾಗಿ ವರ್ಗಾವಣೆಯಾಗಿದೆ. ಅವರು ಅಕ್ಟೋಬರ್ 27ರಂದು ಸುಳ್ಯಕ್ಕೆ ಬಂದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಇವರು ಮೂಲತಃ ಕಾಸರಗೋಡಿನವರಾಗಿದ್ದು ಮಡಿಕೇರಿಯಲ್ಲಿ ನೆಲೆಸಿದ್ದಾರೆ. ಕುಡಿಯಾಲ ಗ್ರಾಮ ಪಂಚಾಯತ್ 2021-22ನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ರೈ ಅಜ್ಜರಂಗಳ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪಂಚಾಯತ್ ಉಪಾಧ್ಯಕ್ಷ ಹರ್ಷನ್ ಕೆಟಿ, ಸದಸ್ಯರಾದ ಕರುಣಾಕರ ಆಳ್ವ, ಶ್ರೀಮತಿ ಚಿತ್ರಾ, ಶ್ರೀಮತಿ ವಿಜಯಕುಮಾರಿ, ಶ್ರೀಮತಿ ಯಶವಂತಿ ಉಪಸ್ಥಿತರಿದ್ದರು. ತೋಟಗಾರಿಕಾ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿ ಅರಬಣ್ಣ ಪೂಜೇರಿ ನೋಡಲ್ ಅಧಿಕಾರಿಯಾಗಿದ್ದರು. ವಾರ್ಡ್ ಸಭೆಯಲ್ಲಿ ಬಂದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮತ್ತು ಆಗಬೇಕಾದ ಕೆಲಸ ಕಾಮಗಾರಿಗಳ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಚಂದ್ರಾವತಿ ಮಾಹಿತಿ ನೀಡಿದರು. ಪಂಚಾಯತ್ ಸಿಬ್ಬಂದಿ ಗುರುರಾಜ ಟಿಎಲ್ ವರದಿ ವಾಚಿಸಿದರು. ಸುದ್ದಿ ನ್ಯೂಸ್ ಬುಲೆಟಿನಲ್ಲಿ ಈಗ ಪುಟ್ಟ ವಿರಾಮ. ವಿರಾಮದ ಬಳಿಕ ಇನ್ನಷ್ಟು ಸುದ್ದಿಗಳು. ಮನೆ, ಆಸ್ಪತ್ರೆ, ಅಪಾರ್ಟ್ಮೆಂಟ್ಗಳಿಗೆ ಬೇಕಾದ ನವನವೀನ ಮಾದರಿಯ ಅತ್ಯಾಧುನಿಕ ಶೈಲಿಯ ವಿವಿಧ ವಿನ್ಯಾಸಗಳ ಅಧಿಕೃತ ಬಾಗಿಲು ಮತ್ತು ಕಿಟಕಿಗಳ ತಯಾರಿಕಾ ಘಟಕ ಭದ್ರಾಟೆಕ್ ಡೋರ್ಸ್ ಅಂಡ್ ವಿಂಡೋಸ್, ಟ್ರಸ್ಟೆಡ್ ನೇಮ್ ಫಾರ್ ಕ್ವಾಲಿಟಿ ಅಂಡ್ ಸರ್ವಿಸ್. ಬಾಗಿಲುಗಳು, ಡಿಸೈನ್ ಡೋರ್ಗಳು, ಎಫ್ಆರ್ಪಿ, ಜಿಆರ್ಪಿ ಡೋರ್ಗಳು, ದಾರಂದಗಳು, ಮೇಂಟ್ರೀನ್ ಡೋರ್ಗಳು, ವಿನ್ಯಾಸಭರಿತ ಆಕರ್ಷಣೀಯ ಮೇನ್ ಡೋರ್ಗಳು, ಬೆಡ್ರೂಮ್ ಡೋರ್ಗಳು, ಶೌಚಾಲಯ ಸ್ನಾನಗೃಹ ಡೋರ್ಗಳು ಕ್ಲಬ್ದ ಸಮಯದಲ್ಲಿ ಲಭ್ಯ. 100% ಹಾರ್ಡ್ವುಡ್, ದೀರ್ಘಕಾಲ ಬಾಳಿಕೆ, ಬಿಸಿಲು ನೀರಿನಿಂದ ರಕ್ಷಣೆ, ಮನಮೋಹಕ ವಿನ್ಯಾಸಗಳು ಕೈಗೆಟುಕುವ ದರದಲ್ಲಿ. ಭೇಟಿ ಕೊಡಿ ಭದ್ರಾಟೆಕ್ ಡೋರ್ಸ್ ಅಂಡ್ ವಿಂಡೋಸ್, ನಿಯರ್ ಸುರಭಿ ಬಾರ್ ಅಂಡ್ ರೆಸ್ಟೋರೆಂಟ್, ನಿಂತಿಕಲ್. ಸಂಪರ್ಕಿಸಿ 9686734800, 9972844800. ಮನೆಯ ಅಂದಕ್ಕೊಂದು ಸುಂದರವಾದ ಪೀಠೋಪಕರಣ ಸ್ಪರ್ಶ ಸಿಕ್ಕರೆ ಮನೆಯಾಗೋದು ನಿಮ್ಮ ಕಲ್ಪನೆಯ ಅರಮನೆ. ಮಂಗಳೂರು ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ವತಿಯಿಂದ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸುಳ್ಯದಲ್ಲಿ ದಶಕಗಳಿಂದ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಅತಿ ವಿಶಾಲವಾದ ಸ್ಥಳ ಸೌಕರ್ಯದೊಂದಿಗೆ ಎಲ್ಲವೂ ಒಂದೇ ಸೂರಿನಡಿ ಇದೀಗ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್. ಪ್ರಖ್ಯಾತ ಕಂಪನಿಗಳ ಫರ್ನಿಚರ್ ಮತ್ತು ಗೃಹೋಪಯೋಗಿ ವಸ್ತುಗಳ ಅತಿ ದೊಡ್ಡ ಸಂಗ್ರಹ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಉತ್ತಮ ಗುಣಮಟ್ಟ, ಮಿತ ದರ, ನಗುಮುಖದ ಸೇವೆ. ಬಜಾಜ್ ಫೈನಾನ್ಸ್ನಿಂದ 0% ಸಾಲ ಸೌಲಭ್ಯ. ನಿಮ್ಮ ಕನಸಿನ ಮನೆಯನ್ನ ಚೆಂದಗಾಣಿಸಿ. ಸಂಪರ್ಕಿಸಿ ಮಂಗಳೂರು ಫರ್ನಿಚರ್, ಕಶ್ಯಪ ಕಾಂಪ್ಲೆಕ್ಸ್, ಶ್ರೀರಾಂಪೇಟೆ, ಸುಳ್ಯ. 9742992599, 08257232366. ದೀಪಾವಳಿ ಹಬ್ಬದ ಶಾಪಿಂಗ್ ಅನುಭವವನ್ನ ಮತ್ತಷ್ಟು ಆಕರ್ಷಕವಾಗಿಸಲು ಮತ್ತು ವಿಶೇಷ ಡಿಸ್ಕೌಂಟ್ ಕೊಡುಗೆ ನೀಡಲು ಮುಂದಾಗಿದೆ ಸೋಜಾ ಎಲೆಕ್ಟ್ರಾನಿಕ್ಸ್. ಗೃಹ ಬಳಕೆಯ ಎಲೆಕ್ಟ್ರಾನಿಕ್ಸ್ ಖರೀದಿಗೆ ವಿಶೇಷ ಡಿಸ್ಕೌಂಟ್ ಮತ್ತು ಸ್ಪೆಷಲ್ ಆಫರ್. ಪ್ರತಿಯೊಬ್ಬ ಗ್ರಾಹಕರ ಅಗತ್ಯಕ್ಕೆ ತಕ್ಕ ಹಾಗೆ ಉತ್ಪನ್ನಗಳು ರೆಗ್ಯುಲರ್ನಿಂದ ಹಿಡಿದು ಪ್ರೀಮಿಯಂ ಶ್ರೇಣಿಯವರೆಗೆ ಲಭ್ಯ. ಖರೀದಿಗೆ ಉಚಿತ ಉಡುಗೊರೆ, ಎಕ್ಸ್ಚೇಂಜ್ ಆಫರ್, 0% ಬಡ್ಡಿದರ ಆನ್ ಸೆಲೆಕ್ಟೆಡ್ ಐಟಮ್ಸ್. ಬನ್ನಿ, ಈ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸಿರಿ ಸೋಜಾ ಎಲೆಕ್ಟ್ರಾನಿಕ್ಸ್ ನೊಂದಿಗೆ. ಸಂಪರ್ಕಿಸಿ ಸೋಜಾ ಎಲೆಕ್ಟ್ರಾನಿಕ್ಸ್,
ಕಶ್ಯಪ ಕಾಂಪ್ಲೆಕ್ಸ್, ಸರ್ಕಾರಿ ಹಾಸ್ಪಿಟಲ್ ಎದುರುಗಡೆ, ಶ್ರೀರಾಮಪೇಟೆ ಮೇನ್ ರೋಡ್, ಸುಳ್ಯ. ನಂಬರ್ 8105310909. ಸುಳ್ಯದ ಶ್ರೀರಾಂಪೇಟೆಯ ಅಕ್ಷತಾ ಸ್ಕ್ವೇರ್ನಲ್ಲಿ ಸೋಜಾ ಎಲೆಕ್ಟ್ರಾನಿಕ್ಸ್ನವರ ಸಹ ಸಂಸ್ಥೆ ಇಂಪೀರಿಯಲ್ ಫರ್ನಿಚರ್ ನಿಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಎಲ್ಲಾ ತರಹದ ವೈವಿಧ್ಯಮಯ ಸೋಫಾ ಸೆಟ್, ಚೇರ್, ಟೇಬಲ್ಸ್, ಉಯ್ಯಾಲೆ, ಗೋದ್ರೇಜ್ ಹಾಗೂ ವಾರ್ಡ್ರೋಬ್. ದೀಪಾವಳಿ ಹಬ್ಬದ ಸಲುವಾಗಿ ವಿಶೇಷ ರಿಯಾಯಿತಿ, ಗ್ರಾಹಕರಿಗೆ ವಿಶೇಷ ಕೊಡುಗೆಗಳು ಹಾಗೂ ಸಾಲ ಸೌಲಭ್ಯ. ಬೆಳಕಿನ ಹಬ್ಬ ದೀಪಾವಳಿಯನ್ನು ಇಂಪೀರಿಯಲ್ ಫರ್ನಿಚರ್ ಶಾಪಿಂಗ್ನೊಂದಿಗೆ ಆಚರಿಸಿ. ಇಂದೇ ಭೇಟಿ ಕೊಡಿ ಇಂಪೀರಿಯಲ್ ಫರ್ನಿಚರ್, ಅಕ್ಷತಾ ಸೆಂಟ್ರಲ್ ಸ್ಕ್ವೇರ್, ಶ್ರೀರಾಂಪೇಟೆ, ಸುಳ್ಯ. ಬ್ರೇಕ್ನ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಪ್ರತಿ ವರ್ಷವೂ ಒಂದಲ್ಲ ಒಂದು ಹೊಸತನದೊಂದಿಗೆ ಗೂಡುದೀಪ ರಚಿಸಿ ಒಂದಷ್ಟು ಆ ಭಾಗದ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯವನ್ನು ಅಡ್ಕಾರ್ ಪರಿಸರದ ಕ್ರಿಯಾತ್ಮಕ ವೈಫೈ ತಂಡ ಮಾಡುತ್ತಿದೆ. ಕಳೆದ ವರ್ಷ ಮಹಾಮಾರಿ ಕೊರೋನಾದ ಗೂಡುದೀಪ ರಚಿಸಿ ಕೊರೋನಾದ ಬಗ್ಗೆ ಎಚ್ಚರಿಕೆ ಸಂದೇಶವನ್ನು ನೀಡಿದರು. ಈ ಬಾರಿ ಸಿರಿಂಜಿನ ಆಕಾರದ ಗೂಡುದೀಪ ರಚಿಸಿ ಕೊರೋನಾ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನವನ್ನು ಈ ಯುವಕರ ತಂಡ ಮಾಡಿದೆ. ಸುಳ್ಯದಲ್ಲಿ ಕಳೆದ 24 ವರ್ಷಗಳಿಂದ ಪ್ರಧಾನ ಕಚೇರಿಯನ್ನು ಹೊಂದಿರುವ ಅಲ್ಪಸಂಖ್ಯಾತರ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರಿ ಸಂಘದ ನೂತನ ಶಾಖೆ ಇಂದು ಬೆಳ್ಳಾರಿಯ ಅಮ್ಮೂರೈ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ಮುಖ್ಯ ಅತಿಥಿಗಳಾಗಿದ್ದ ಮಾಜಿ ಸಚಿವ ಬಿ ರಮನಾಥ್ ರೈ ಮಾತನಾಡಿ, ಸುಳ್ಯ ತಾಲೂಕಿನ 2ನೆಯ ದೊಡ್ಡ ನಗರವಾಗಿ ಬೆಳೆಯುತ್ತಿರುವ ಬೆಳ್ಳಾರಿಯಲ್ಲಿ ಈ ಒಂದು ಸಂಸ್ಥೆಯು ಉದ್ಘಾಟನೆಗೊಳ್ಳುತ್ತಿರುವುದು ಉತ್ತಮ ವಿಷಯ. ಕಠಿಣ ಪರಿಶ್ರಮ ಮತ್ತು ಸೇವೆಯನ್ನು ನೀಡಿ ಇಲ್ಲಿನ ಜನತೆಗೆ ಸಹಕರಿಸಿ ಎಂದು ಹೇಳಿದರು. ಈ ಸಂಸ್ಥೆಗಾಗಿ ಸೇವೆ ಸಲ್ಲಿಸಿದ ಮಾಜಿ ಅಧ್ಯಕ್ಷರುಗಳನ್ನು ಅವರು ಈ ಸಂದರ್ಭದಲ್ಲಿ ಸನ್ಮಾನಿಸಿದರು. ನೂತನ ಶಾಖೆಯನ್ನು ಪಂಬೆತ್ತಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹಿರಿಯ ಸಹಕಾರಿ ಜಾಕೆ ಮಾಧವಗೌಡ ಉದ್ಘಾಟಿಸಿ, ಸಹಕಾರಿ ಕ್ಷೇತ್ರ ಬೆಳೆಯಲು ಆಡಳಿತದಲ್ಲಿ ದಕ್ಷತೆ, ಪ್ರಾಮಾಣಿಕತೆ, ಸಂಸ್ಥೆಯ ಮೇಲಿರುವ ಪ್ರೀತಿ ಈ 3 ಅಂಶಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಬೆಳೆಯಲು ಕಾರಣವಾಗಿದೆ. ಸಹಕಾರಿ ಕ್ಷೇತ್ರಕ್ಕೆ ಬಲು ದೊಡ್ಡ ಕೊಡುಗೆಯನ್ನು ಸುಳ್ಯ ತಾಲೂಕು ನೀಡಿದೆ ಎಂದು ಅವರು ಹೇಳಿದರು. ಬೆಳ್ಳಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ ಪನ್ನೆ ಚಾಪಾ ಕಾಗದಕ್ಕೆ ಚಾಲನೆ ನೀಡಿ ಮಾತನಾಡಿ, ಸೇವಾ ಮನೋಭಾವನೆಯಿಂದ ಕಾರ್ಯನಿರ್ವಹಿಸಿ ಸಂಸ್ಥೆಯು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಬೆಳ್ಳಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಅನಿಲ್ ರೈ ಬೆಳ್ಳಾರೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರಿ ಸಂಸ್ಥೆಯ ಸದಸ್ಯರೊಂದಿಗೆ ಚರ್ಚೆ ನಡೆಸಿ ನೂತನವಾಗಿ ಆರಂಭಗೊಂಡ ಈ ಸಂಸ್ಥೆಗೆ ಸಹಕಾರ ನೀಡುವ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದು ಶುಭ ಹಾರೈಸಿದರು. ಅಲ್ಪಸಂಖ್ಯಾತರ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ಎಲಿಮಲೆ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 24 ವರ್ಷಗಳಿಂದ ಸಂಸ್ಥೆಯು ನಡೆದು ಬಂದ ಹಾದಿ ಹಾಗೂ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ತಮ್ಮ ಸಹಕಾರಿ ಸಂಘವನ್ನು ಬೆಳೆಸುವ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು. ಸಂಘದ ಮಾಜಿ ಅಧ್ಯಕ್ಷರಾದ ಎಸ್ಎಂ ಬಾಪು ಸಾಹೇಬ್, ಟಿಎಂ ಶಹೀದ್ ಸಂಸ್ಥೆಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಮಾಜಿ ಅಧ್ಯಕ್ಷರುಗಳಾದ ಟಿಎಂ ಶಹೀದ್, ಎಸ್ ಶಂಶುದ್ದೀನ್, ಜಿಎಂ ಮಹಮ್ಮದ್, ಇಸ್ಮಾಯಿಲ್ ಕೆಎಂ, ಮಾಜಿ ಕಾರ್ಯದರ್ಶಿ ಜಿಎ ಅಬೂಬಕರ್ ಅವರನ್ನು ಮಾಜಿ ಸಚಿವರು ಸನ್ಮಾನಿಸಿದರು. ಸಂಸ್ಥೆಯ ವತಿಯಿಂದ ಮಾಜಿ ಸಚಿವ ರಮನಾಥ್ ರೈ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಕೂಡ ನಡೆಯಿತು. ಕಲ್ಮಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಾಜಿರಾ ಗಫೂರ್ ಕಲ್ಮಡ್ಕ, ಹಿರಿಯ ಸಾಮಾಜಿಕ ಮುಂದಾಳು ಹಾಜಿ ಇಸಾಕ್ ಸಾಹೇಬ್ ಪಾಜಪಳ್ಳ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅಬ್ದುಲ್ ಗಫೂರ್ ಗಲ್ಮಡ್ಕ, ಸಂಪಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸೋಮಶೇಖರ ಕೊಯ್ಂಗಾಜೆ, ಸುಳ್ಯ ತಾಲೂಕು ಮಹಿಳಾ ವಿದ್ಯೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷೆ ರಾಜೀವಿ ಆರ್ ರೈ, ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್ ಬೆಳ್ಳಾರೆ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಮಾತನಾಡಿದರು. ಉದ್ಯಮಿ ಅಬೂಬಕರ್ ಮಂಗಳ, ಸಂಘದ ಉಪಾಧ್ಯಕ್ಷ ಮೊಹಿದ್ದೀನ್ ಫ್ಯಾನ್ಸಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಜ್ವಲ್ ನಾಯಕ್, ನಿರ್ದೇಶಕರಾದ ಎಸ್ ಶಂಶುದ್ದೀನ್ ಅರಂಬೂರು, ಕೆಎಂ ಇಸ್ಮಾಯಿಲ್ ಪಡ್ಪಿನಂಗಡಿ, ಆರ್ಕೆ ಮೊಹಮ್ಮದ್, ಶಾಫಿ ಕುತ್ತಮಟೆ, ಎಕೆ ಹಸೈನರ್ ಕಲ್ಲುಗುಂಡಿ, ಜಾರ್ಜ್ ಡಿಸೋಜಾ, ಅಮೀನಾ ಜಯನಗರ, ಜೂಲಿಯಾನಾ ಕ್ಲಾಸ್ತಾ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂಪಾಜೆ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷ ಸೋಮಶೇಖರ ಕೊಯ್ಂಗಾಜೆ ಹಾಗೂ ಉಪಾಧ್ಯಕ್ಷ ಮೊಹಮ್ಮದ್ ಕುഞ്ഞി ಗುಣಡ್ಕ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಅಲ್ಪಸಂಖ್ಯಾತರ ದೊಡ್ಡ ಪ್ರಮಾಣದ ವಿದ್ಯೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ಇಲಿಮಲಿ ಅವರಿಗೆ ಹಸ್ತಾಂತರಿಸಿದರು. ಆರ್ಕೆ ಮೊಹಮ್ಮದ್ ಕಾರ್ಯಕ್ರಮ ನಿರೂಪಿಸಿ ಕಾರ್ಯನಿರ್ವಹಣಾಧಿಕಾರಿ ಪ್ರಜ್ವಲ್ ನಾಯಕ್ ಸಹಕರಿಸಿದರು. ಮುರುಳೆ ಗ್ರಾಮದ ಅಲೆಕಾಡಿಯಲ್ಲಿ ಯುವತಿಯೊಬ್ಬಳೊಂದಿಗೆ ಅಸಹ್ಯವಾಗಿ ವರ್ತಿಸಿದ ಯುವಕನಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಅಲೆಕಾಡಿಯಲ್ಲಿ ಬಾಡಿಗೆ ರೂಮ್ ಮಾಡಿಕೊಂಡಿದ್ದ ಕಲ್ಮಡ್ಕದ ಖಜೆ ನವಾಜ್ ಎಂಬಾತ ಅದೇ ಕಟ್ಟಡದಲ್ಲಿ ಬಾಡಿಗೆ ರೂಮ್ ಮಾಡಿಕೊಂಡು ತಾಯಿಯೊಂದಿಗೆ ವಾಸವಿರುವ ಯುವತಿಗೆ ಕೈ ಸನ್ನೆ ಮಾಡುವುದು, ಬಟ್ಟೆ ಕಳಚುವುದು ಮತ್ತು ಬಟ್ಟೆ ಒಗೆಯುವಾಗ ಇಣುಕಿ ನೋಡುವುದು ಈ ರೀತಿಯಾಗಿ ಅಸಹ್ಯವಾಗಿ ವರ್ತಿಸುತ್ತಿದ್ದಾನೆಂದು ಬೆಳ್ಳಾಲೆ ಪೊಲೀಸರಿಗೆ ಯುವತಿ ದೂರು ನೀಡಿದ್ದಳು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ನವಾಜ್ನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ನ್ಯಾಯಾಲಯ ಆರೋಪಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ.
ನಿಂತಿಕಲ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ಗೆ ಹಲ್ಲೆ ಮಾಡಿದ ಸ್ಕೂಟಿ ಸವಾರನ ಮೇಲೆ ಪ್ರಕರಣ ದಾಖಲಾಗಿದ್ದು ಆರೋಪಿಗೆ ನ್ಯಾಯಾಂಗ ಬಂಧನವಾಗಿರುವುದಾಗಿ ತಿಳಿದು ಬಂದಿದೆ. ಸುಬ್ರಹ್ಮಣ್ಯ ಕಡೆಯಿಂದ ಪುತ್ತೂರು ಕಡೆಗೆ ಹೋಗುವ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ಗೆ ಅದೇ ಮಾರ್ಗವಾಗಿ ಸ್ಕೂಟಿಯಲ್ಲಿ ಬಂದ ನಿಖಿಲ್ ಎಂಬುವರು ಬಸ್ ಅಡ್ಡಗಟ್ಟಿ ನಿಲ್ಲಿಸಿ ಚಾಲಕ ಚೆನ್ನಪ್ಪ ಅವರಿಗೆ ಕೈಯಿಂದ ಹಲ್ಲೆ ನಡೆಸಿದ್ದು, ಈ ಬಗ್ಗೆ ಚಾಲಕ ಬೆಳ್ಳಾರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮಂಗಳೂರಿನ ಕಂಕನಾಡಿಯ ನಿಖಿಲ್ನನ್ನು ಬಂಧಿಸಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಎಂದು ಪ್ರಕರಣ ದಾಖಲಿಸಿದ್ದು ಆರೋಪಿಯನ್ನು ನ್ಯಾಯಾಲಯಕ್ಕೆ ಇಂದು ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಜಾಲ್ಸೂರು ಗ್ರಾಮದಲ್ಲಿ 6 ವರ್ಷಗಳ ಹಿಂದೆ ನಡೆದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗೆ ಪುತ್ತೂರು 5ನೇ ಹೆಚ್ಚುವರಿ ಮತ್ತು ಸತ್ರ ನ್ಯಾಯಾಲಯ ಜೈಲು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಸತೀಶ್ ಎಂಬಾತ ಆಪಾದಿತ ವ್ಯಕ್ತಿ. 2015 ಡಿಸೆಂಬರ್ 20ರಂದು ಆಪಾದಿತ ಸತೀಶ್ ಮಧ್ಯಾಹ್ನ ಮನೆಯಂಗಳದಲ್ಲಿ ಆಟವಾಡುತ್ತಿದ್ದ 6 ವರ್ಷದ ಅಪ್ರಾಪ್ತೆಗೆ ಚಾಕೊಲೇಟ್ ಮತ್ತು ಐಸ್ ಕ್ರೀಂ ಕೊಡುವ ಆಮಿಷವೊಡ್ಡಿ ಮನೆಯೊಳಗೆ ಆಕೆಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಈ ಕುರಿತು ಬಾಲಕಿಯ ತಾಯಿ ನೀಡಿದ ದೂರಿನ ಆಧಾರದಲ್ಲಿ ಸುಳ್ಯ ಪೊಲೀಸರು ಸತೀಶ್ ವಿರುದ್ಧ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದರು. ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಂಡ ಪುತ್ತೂರಿನ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮತ್ತು ಫೋಕ್ಸೋ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ರುಡಾಲ್ಫ್ ಫೆರೇರಾ ಅವರು ಪ್ರಕರಣಕ್ಕೆ ಸಂಬಂಧಿಸಿ 16 ಸಾಕ್ಷಿಗಳನ್ನು ವಿಚಾರಣೆ ಮಾಡಿದರು. ಬಳಿಕ ಆರೋಪಿ ಬಾಲಕಿ ಮೇಲೆ ಅತ್ಯಾಚಾರವೆಸಗಲು ಪ್ರಯತ್ನಪಟ್ಟಿರುವುದಾಗಿ ತೀರ್ಪು ನೀಡಿದ್ದಾರೆ. ಅಭಿಯೋಜನಾ ಪರ ಮತ್ತು ಆರೋಪಿ ಪರ ವಾದ ಆಲಿಸಿದ ನ್ಯಾಯಾಧೀಶರು ಆರೋಪಿಗೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 25,000 ದಂಡವನ್ನು ವಿಧಿಸಿದೆ. ದಂಡ ತೆರಲು ತಪ್ಪಿದಲ್ಲಿ 1 ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿದೆ. ದಂಡದ ಮೊತ್ತದಲ್ಲಿ ರೂ 20,000ವನ್ನು ನೊಂದ ಬಾಲಕಿಗೆ ಪರಿಹಾರ ರೂಪದಲ್ಲಿ ನೀಡಲು ನ್ಯಾಯಾಲಯ ಆದೇಶಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವು ರೂಪಾಯಿ 1 ಲಕ್ಷವನ್ನು ನೊಂದ ಬಾಲಕಿಗೆ ಪಾವತಿಸಲು ನ್ಯಾಯಾಲಯವು ಆದೇಶಿಸಿದೆ. ಬಾಲಕಿಯನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ ವೈದ್ಯೆ ಡಾಕ್ಟರ್ ಶುವರೀಸ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಾಕ್ಷಿ ನುಡಿದಿದ್ದಾರೆ. ಪ್ರಕರಣದ ತನಿಖಾಧಿಕಾರಿಗಳಾದ ಚಂದ್ರಶೇಖರ್ ಎಚ್ವಿ ಮತ್ತು ಬಿಎಸ್ ಸತೀಶ್ ವೃತ್ತ ನಿರೀಕ್ಷಕರು ನ್ಯಾಯಾಲಯಕ್ಕೆ ಹಾಜರಾಗಿ ವಿವರವಾದ ಸಾಕ್ಷಿ ನುಡಿದಿದ್ದಾರೆ. ಸರ್ಕಾರದ ಪರವಾಗಿ ಪೋಕ್ಸೋ ವಿಶೇಷ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾದ ಕದ್ರಿಯ ಪುಷ್ಪರಾಜ್ ಅಡ್ಯಂತಾಯ ಅವರು ವಾದಿಸಿದ್ದರು. ನಿವೃತ್ತ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕೃಷಿಕ ಮಡಪ್ಪಾಡಿಯ ಎಂ ದುಗ್ಗಣ್ಣ ಗೌಡರು ನಿನ್ನೆ ಬೆಳಿಗ್ಗೆ ನಿಧನರಾದರು. ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ಸುಮಾರು 35 ವರ್ಷಗಳ ಕಾಲ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು. ಮೃತರು ಪತ್ನಿ ಶ್ರೀಮತಿ ಎಂಡಿ ಬಾಲಕಿ, ಮಕ್ಕಳಾದ ಎಂಡಿ ವಿಜಯಕುಮಾರ್, ಎಂಡಿ ನಿರಂಜನ್, ಪುತ್ರಿಯರಾದ ಧರ್ಮಾವತಿ ವೆಂಕಪ್ಪಗೌಡ ಬೊಳ್ಳಾಡಿ, ಅನಿತಾ ಭರತ್ ಮುಂಡೋಡಿ, ಸೊಸೆಯಂದಿರು, ಅಳಿಯಂದಿರು, ಮೊಮ್ಮಕ್ಕಳನ್ನು ಅಗಲಿದ್ದಾರೆ. ಮಡಪ್ಪಾಡಿ ಗ್ರಾಮದ ಕೋಟೆಗುಡ್ಡೆ ಶಿವಣ್ಣಗೌಡ ಗುಡ್ಡನಮನೆಯವರ ಪತ್ನಿ ಶ್ರೀಮತಿ ಪ್ರೇಮಾ ಗುಡ್ಡನಮನೆ ಇಂದು ಮುಂಜಾನೆ ನಿಧನರಾದರು. ಮೃತರು ಮಕ್ಕಳಾದ ಜನಾರ್ದನ ಹಾಗೂ ವೆಂಕಟರಮಣ ಹಾಗೂ ಕುಟುಂಬಸ್ಥರನ್ನು ಅಗಲಿದ್ದಾರೆ. ಸುಳ್ಯ ಗಾಂಧಿನಗರದ ನಿವಾಸಿ ದಿವಂಗತ ದಾಸಪ್ಪ ಆಚಾರ್ಯ ಎಂಬುವರ ಪತ್ನಿ ಚಂದ್ರಾವತಿ ಆಚಾರ್ಯ ಎಂಬುವರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ನಿಧನರಾದರು. ಅವರಿಗೆ 68 ವರ್ಷ ವಯಸ್ಸಾಗಿತ್ತು. ಮೃತರು ಪುತ್ರರಾದ ಡಿಸ್ಕೋ ಶಶಿ, ಭಾಸ್ಕರ ಆಚಾರ್ಯ ಮತ್ತು 4 ಪುತ್ರಿಯರು ಹಾಗೂ ಬಂಧುಗಳನ್ನು ಅಗಲಿದ್ದಾರೆ. ಇದು ಈವರೆಗಿನ ಸುದ್ದಿ. ನಿರಂತರ ಸುದ್ದಿ ಹಾಗೂ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.